ರಾಷ್ಟ್ರಗಳಲ್ಲಿ ಯುದ್ಧ ಅಲರ್ಟ್ ಆದ ಟರ್ಕಿ. ಉತ್ತರ ಸೈಪ್ರಸ್ಗೆ ಯುದ್ಧ ವಿಮಾನ ರವಾನಿಸಿದಂತ ಟರ್ಕಿ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೆದಿದೆ. ಈ ಕಡೆ ಟರ್ಕಿ ಫುಲ್ ಅಲರ್ಟ್ ಆಗಿದೆ. ಉತ್ತರ ಸೈಪ್ರಸ್ಗೆ ಯುದ್ಧ ವಿಮಾನವನ್ನ ರವಾನಿಸಿದಂತಹ ಟರ್ಕಿ. F-16 ಜೆಟ್ ವಾಯು ರಕ್ಷಣಾ ವ್ಯವಸ್ಥೆ ನಿಯೋಜನೆ. 6ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ರವಾನಿಸಿದಂತಹ ಟರ್ಕಿ ಅಗತ್ಯವೆಂದು ಪರಿಗಣಿಸಿದರೆ ಹೆಚ್ಚಿನ ಕ್ರಮ ಕೈಗೊಳ್ಳುತ್ತೇವೆ. ಮುಂದಿನ ಬೆಳವಣಿಗೆ ಆಧಾರದ ಮೇಲೆ ಹೆಚ್ಚುವರಿ ಕ್ರಮ ಕೈಗೊಳ್ಳುತ್ತೇವೆ. F-16 ರವಾನಿಸಿದ್ದೇವೆ ಎಂದ ಟರ್ಕಿ ರಕ್ಷಣಾ ಸಚಿವ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಿದೆ. ಟರ್ಕಿ ಫುಲ್ ಅಲರ್ಟ್ ಆಗಿದೆ. ಉತ್ತರ ಸೈಪ್ರಸ್ಗೆ ಯುದ್ಧ ವಿಮಾನವನ್ನು ರವಾನಿಸಿದಂತಹ ಟರ್ಕಿ. F-16 ಜೆಟ್ ವಾಯು ರಕ್ಷಣಾ ವ್ಯವಸ್ಥೆ ನಿಯೋಜನೆಯಾಗಿದೆ. 6ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಟರ್ಕಿ ರವಾನಿಸಿದೆ. ಅಗತ್ಯವೆಂದು ಪರಿಗಣಿಸಿದ್ರೆ ಹೆಚ್ಚಿನ ಕ್ರಮವನ್ನ ಕೂಡ ಕೈಗೊಳ್ಳುತ್ತೇವೆ. ಮುಂದಿನ ಬೆಳವಣಿಗೆ ಆಧಾರದ ಮೇಲೆ ಹೆಚ್ಚುವರಿ ಕ್ರಮ ತಗೋತೇವೆ. F-16 ರವಾನಿಸಿದ್ದೇವೆ ಅಂತ ಹೇಳಿದಂತಹ ಟರ್ಕಿ ರಕ್ಷಣಾ ಸಚಿವ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ, ಟರ್ಕಿ ಫುಲ್ ಅಲರ್ಟ್ ಆಗಿದೆ. ಉತ್ತರ ಸೈಪ್ರಸ್ಗೆ ಯುದ್ಧ ವಿಮಾನವನ್ನ ರವಾನಿಸಿದೆ ಟರ್ಕಿ. F-16 ಜೆಟ್ ವಾಯು ರಕ್ಷಣಾ ವ್ಯವಸ್ಥೆ ನಿಯೋಜನೆಯಾಗಿದೆ. 6ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಟರ್ಕಿ ರವಾನಿಸಿರುವಂತದ್ದು. ಅಗತ್ಯ ಬಿದ್ರೆ ಪರಿಗಣಿಸಿದ್ರೆ ಇನ್ನೂ ಹೆಚ್ಚಿನ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂದಿದೆ. ಮುಂದಿನ ಬೆಳವಣಿಗೆ ಆಧಾರದ ಮೇಲೆ ಹೆಚ್ಚುವರಿ ಕ್ರಮಗಳನ್ನ ಕೈಗೊಳ್ಳುತ್ತೇವೆ. F-16 ರವಾನಿಸಿದ್ದೇವೆ ಅಂತ ಹೇಳುತ್ತಿದೆ ಟರ್ಕಿ ರಕ್ಷಣಾ ಸಚಿವರು. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ, ಅಲರ್ಟ್ ಆಗಿದೆ ಟರ್ಕಿ. F-16 ರವಾನಿಸಿದ್ದೇವೆ ಅಂತ ಹೇಳಿದಂತಹ ಟರ್ಕಿ ರಕ್ಷಣಾ ಸಚಿವ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ, ಅಲರ್ಟ್ ಆಗಿದೆ ಟರ್ಕಿ. ಉತ್ತರ ಸೈಪ್ರಸ್ಗೆ ಯುದ್ಧ ವಿಮಾನವನ್ನ ರವಾನಿಸಿದಂತಹ ಟರ್ಕಿ. F-16 ಜೆಟ್ ವಾಯು ರಕ್ಷಣಾ ವ್ಯವಸ್ಥೆಯ ನಿಯೋಜನೆ ಆಗಿದೆ. 6ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ರವಾನಿಸಿರುವಂತಹ ಟರ್ಕಿ ಅಗತ್ಯ ಬಿದ್ರೆ ಇನ್ನು ಹೆಚ್ಚಿನ ಕ್ರಮಗಳನ್ನ ಕೈಗೊಳ್ಳುತ್ತೇವೆ, ಅಗತ್ಯವೆಂದು ಪರಿಗಣಿಸಿದ್ರೆ ಅಂತ ಹೇಳಿದೆ. ಮುಂದಿನ ಬೆಳವಣಿಗೆ ಆಧಾರದ ಮೇಲೆ ಹೆಚ್ಚುವರಿ ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಅಂದಿದೆ ಟರ್ಕಿ. F-16 ರವಾನಿಸಿದ್ದೇವೆ ಅಂತ ಹೇಳಿರುವಂತಹ ಟರ್ಕಿ ರಕ್ಷಣಾ ಸಚಿವ. ಗಲ್ಫ್ ರಾಷ್ಟ್ರಗಳಲ್ಲಿ ಆಗ್ತಿರುವಂತಹ ಯುದ್ಧಕ್ಕೆ ಈಗ ಟರ್ಕಿ ಅಲರ್ಟ್ ಆಗಿರುವಂತದ್ದು. ಇಸ್ರೇಲ್ ಮೇಲೆ ಮತ್ತಷ್ಟು ದಾಳಿಯನ್ನು ತೀವ್ರಗೊಳಿಸಿದಂತಹ ಇರಾನ್ ಟೆಲ್ ಅವೀವ್ ನಗರ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಿದೆ. ತೈಲ ಘಟಕ, ಸರ್ಕಾರಿ ಕಚೇರಿಗಳ ಮೇಲೆ ಕ್ಷಿಪಣಿ ದಾಳಿ ಆಗ್ತಿದೆ. ವಸತಿ ಸಮುಚ್ಚಯಗಳ ಮೇಲೂ ಕೂಡ ಮಿಸೈಲ್ಗಳ ಸುರಿಮಳೆ ಆಗ್ತಿರುವಂತದ್ದು. ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಿದೆ ಇರಾನ್. ಕೊಲ್ಲಿ ರಾಷ್ಟ್ರಗಳಲ್ಲಿ ಕ್ಷಣ ಕ್ಷಣಕ್ಕೂ ಕ್ಷಿಪಣಿಗಳಿಂದ ಅಟ್ಯಾಕ್ ಆಗ್ತಿದೆ. ದುಬೈ, ಸೌದಿ ಅರೇಬಿಯಾ, ಕತಾರ್ ಮೇಲೂ ಕೂಡ ಆಗ್ತಿದೆ ಬಾಂಬ್ ದಾಳಿ. ಇಸ್ರೇಲ್ ಮೇಲೆ ಮತ್ತಷ್ಟು ದಾಳಿಯನ್ನು ತೀವ್ರಗೊಳಿಸಿದೆ ಇರಾನ್. ಟೆಲ್ ಅವೀವ್ ನಗರ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗ್ತಿದೆ. ತೈಲ ಘಟಕ, ಸರ್ಕಾರಿ ಕಚೇರಿಗಳ ಮೇಲೆ ಕ್ಷಿಪಣಿ ದಾಳಿ ಆಗ್ತಿರುವಂತದ್ದು. ವಸತಿ ಸಮುಚ್ಚಯಗಳ ಮೇಲೂ ಕೂಡ ಮಿಸೈಲ್ಗಳ ಸುರಿಮಳೆ ಆಗಿದೆ. ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಿರುವಂತಹ ಇರಾನ್. ಕೊಲ್ಲಿ ರಾಷ್ಟ್ರಗಳಲ್ಲಿ ಕ್ಷಣ ಕ್ಷಣಕ್ಕೂ ಕ್ಷಿಪಣಿಗಳಿಂದ ಅಟ್ಯಾಕ್ ಆಗ್ತಿದೆ. ದುಬೈ, ಸೌದಿ ಅರೇಬಿಯಾ, ಕತಾರ್ ಮೇಲೂ ಕೂಡ ಬಾಂಬ್ ದಾಳಿ ಆಗ್ತಿರುವಂತದ್ದು. ಇಸ್ರೇಲ್ ಮೇಲೆ ಮತ್ತಷ್ಟು ದಾಳಿಯನ್ನ ತೀವ್ರಗೊಳಿಸಿದೆ ಈಗ ಇರಾನ್. ಟೆಲ್ ಅವೀವ್ ನಗರವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ತೈಲ ಘಟಕ, ಸರ್ಕಾರಿ ಕಚೇರಿಗಳು, ಬೃಹತ್ ಕಟ್ಟಡಗಳು ಕ್ಷಿಪಣಿ ದಾಳಿ ಆಗ್ತಿವೆ. ಇಲ್ಲಿ ವಸತಿ ಸಮುಚ್ಚಯಗಳ ಮೇಲೂ ಕೂಡ ಮಿಸೈಲ್ ಸುರಿಮಳೆ ಆಗ್ತಿರುವಂತದ್ದು. ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಿರುವಂತಹ ಇರಾನ್. ಕೊಲ್ಲಿ ರಾಷ್ಟ್ರಗಳಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕ್ಷಿಪಣಿಗಳಿಂದ ಅಟ್ಯಾಕ್ ಆಗ್ತಿದೆ. ದುಬೈ, ಸೌದಿ ಅರೇಬಿಯಾ, ಕತಾರ್ ಮೇಲೆ ಬಾಂಬ್ ದಾಳಿಯಾಗಿರುವಂತದ್ದು. ಇಸ್ರೇಲ್ ಮೇಲೆ ಮತ್ತಷ್ಟು ದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್. ಟೆಲ್ ಅವೀವ್ ನಗರವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಿದೆ. ತೈಲ ಘಟಕ, ಸರ್ಕಾರಿ ಕಚೇರಿಗಳ ಮೇಲೆ ಕ್ಷಿಪಣಿ ದಾಳಿ, ವಸತಿ ಸಮುಚ್ಚಯಗಳ ಮೇಲೂ ಕೂಡ ಮಿಸೈಲ್ಗಳ ಸುರಿಮಳೆ ನಡೆದಿದೆ. ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಿರುವಂತಹ ಇರಾನ್. ಕೊಲ್ಲಿ ರಾಷ್ಟ್ರಗಳಲ್ಲಿ ಕ್ಷಣ ಕ್ಷಣಕ್ಕೂ ಕ್ಷಿಪಣಿಗಳಿಂದ ಅಟ್ಯಾಕ್ ಆಗ್ತಿದೆ.
ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಈಗ ಇಸ್ರೇಲ್. ಟೆಲ್ ಅವೀವ್ ನಗರವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಿವೆ. ಅಲ್ಲಿನ ಬೃಹತ್ ಕಟ್ಟಡಗಳು, ವಸತಿ ಕಟ್ಟಡಗಳು, ಸರ್ಕಾರಿ ಕಚೇರಿಗಳು, ತೈಲ ಘಟಕ ಎಲ್ಲದರ ಮೇಲೂ ಕೂಡ ಕ್ಷಿಪಣಿ ದಾಳಿ ಆಗ್ತಿರುವಂಥದ್ದು. ವಸತಿ ಸಮುಚ್ಚಯಗಳ ಮೇಲೂ ಕೂಡ ಮಿಸೈಲ್ಗಳ ಸುರಿಮಳೆಯಾಗಿದೆ. ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಿರುವಂತಹ ಇರಾನ್. ಕೊಲ್ಲಿ ರಾಷ್ಟ್ರಗಳಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕ್ಷಿಪಣಿಗಳಿಂದ ಅಟ್ಯಾಕ್ ಆಗ್ತಿದೆ. ದುಬೈ, ಸೌದಿ ಅರೇಬಿಯಾ, ಕತಾರ್ ಮೇಲೂ ಕೂಡ ಬಾಂಬ್ ದಾಳಿಯಾಗಿದೆ. ಇಸ್ರೇಲ್ ಮೇಲೆ ಮತ್ತಷ್ಟು ದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅನ್ನುವಂಥ ರೀತಿಯಲ್ಲಿ ಇನ್ನೂ ಉಗ್ರವಾಗಿ ಈ ಒಂದು ದಾಳಿಯನ್ನ ನಡೆಸ್ತಿರುವಂಥದ್ದು. ಮುಖ್ಯವಾಗಿ ತೈಲ ಘಟಕಗಳು, ಸರ್ಕಾರಿ ಕಚೇರಿಗಳು, ಬೃಹತ್ ಕಟ್ಟಡಗಳು, ವಸತಿ ಸಮುಚ್ಚಯಗಳು, ಜನ ಇರುವಂತಹ ವಸತಿ ಸಮುಚ್ಚಯಗಳು, ಜನ ನಿಬಿಡವಾದಂತಹ ಪ್ರದೇಶ, ಈ ಎಲ್ಲ ಕಡೆಗಳಲ್ಲೂ ಕೂಡ ಕ್ಷಿಪಣಿ ದಾಳಿಯನ್ನ ಮಾಡ್ತಿದೆ ಇರಾನ್. ಮುಖ್ಯವಾಗಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಿರುವಂಥದ್ದು. ನಾಗರಿಕರು ಜೀವ ಭಯದಿಂದ ಪ್ರಾಣ ಉಳಿಸಿಕೊಳ್ಳಕ್ಕೆ ವಲಸೆ ಹೋಗ್ತಿದ್ದಾರೆ. ಇಸ್ರೇಲ್ ಮೇಲೆ ಇನ್ನಷ್ಟು ದಾಳಿಯನ್ನು ತೀವ್ರಗೊಳಿಸಿರುವಂತಹ ಇರಾನ್. ತೈಲ ಘಟಕಗಳೇ ಇವರ ಗುರಿ. ಸರ್ಕಾರಿ ಕಚೇರಿಗಳ ಮೇಲೆ ಆಗ್ತಿದೆ ಕ್ಷಿಪಣಿ ದಾಳಿ. ವಸತಿ ಸಮುಚ್ಚಯಗಳ ಮೇಲೂ ಕೂಡ ಮಿಸೈಲ್ನ ಸುರಿಮಳೆಯೇ ಆಗ್ತಿದೆ. ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಿರುವಂತಹ ಇರಾನ್.